ಶ್ರೀ ಗನ್ನಡಂ ಗೆಲ್ಗೆ ತೊದಲು ನುಡಿಯಿಂದ ತೊಲಗುವವರೆಗೆ ಕನ್ನಡ ಅನ್ನೋದು ಒಂದು ಪುಸ್ತಕ ಇದೆ, ಹೊತ್ತಿಗೆ ಇದೆ. ಆ ಹೊತ್ತಿಗೆಯನ್ನು ತಗೊಂಡು ಎಲ್ಲರೂ ಖರೀದಿ ಮಾಡಿ ಓದಬೇಕು. ತೊದಲು ನುಡಿಯಿಂದ ಅಂದರೆ ಹುಟ್ಟಿದಾಗಿನಿಂದ ತೊಲಗುವವರೆಗೆ ಅಂದ್ರೆ ಮರಣ ಹೊಂದುವವರೆಗೆ ಕನ್ನಡ. ಈಗ ನಾನು ಬರೆದಿರತಕ್ಕಂತಹ ಕವನ, ಬೇರೆ ಕವನ, ಇದೇ ಕವನ ಓದಬೇಕು ಅಂತ ಬಂದಿದ್ದೆ. ಆದರೆ ಸಾಹೇಬ ಗಾಂಧಿ ಮತ್ತು ಗೋಡ್ಸೆ ಬಗ್ಗೆ ಕವನ ಬರೆದಾಗ ನಾನು ಈ ಕವನ ಓದ್ತಾ ಇದ್ದೇನೆ. ಆಂಗ್ಲರೇ ಬರಲಿ ಆಳ್ವಿಕೆ ಮಾಡಲಿ, ಆಳೆಂದು ಕಳಿಸಿದರೆ ಆಳಲೇ ಹೊರಟಿರುವ, ಅಧಿಕಾರ ಎಂದು ಅಹಂಕಾರದಿ ಮೆರೆಯುತ್ತಿರುವ, ಆಳೆಂದು ಕಳಿಸಿದರೆ ಆಳವಲ್ಲೇ ಹೊರಟಿರುವ, ಅಧಿಕಾರ ಎಂದು ಅಹಂಕಾರದಿ ಮೆರೆಯುತ್ತಿರುವ, ನನ್ನೇಳಿಗೆಯ ಸಹಿಸದೆ ತನ್ನ ಸ್ವಾರ್ಥಕ್ಕಾಗಿ ತನ್ನವರ ಬೆಳೆಸುತ್ತಿರುವ, ನನ್ನೇಳಿಗೆಯ ಸಹಿಸದೆ ತನ್ನವರ ಸ್ವಾರ್ಥಕ್ಕಾಗಿ ತನ್ನವರ ಬೆಳೆಸುತ್ತಿರುವ ಈ ಆಳು ನನಗಂತೂ ಬೇಡವೇ ಬೇಡ, ಆಂಗ್ಲರೇ ಬರಲಿ ಆಳ್ವಿಕೆ ಮಾಡಲಿ. ಆಂಗ್ಲರಿದ್ದ ಸಮಯದಲ್ಲಿ ಸಮನಾಗಿತ್ತು ಹಣದ ಮೌಲ್ಯ, ಆಂಗ್ಲರಿದ್ದ ಸಮಯದಲ್ಲಿ ಸಮನಾಗಿತ್ತು ಹಣದ ಮೌಲ್ಯ, ಬಿಟ್ಟು ಹೋದಾಗಿನಿಂದ ಹೇಗೆ ಕಳೆದುಕೊಂಡಿತ್ತು ಅದರ ಮೌಲ್ಯ, ಬಿಟ್ಟು ಹೋದಾಗಿನಿಂದ ಅದು ಹೇಗೆ ಕಳೆದುಕೊಂಡಿತ್ತು ಅದರ ಮೌಲ್ಯ. ಹಾಗಾಗಿ ಏನು ಮಾಡುತ್ತಿದ್ದಾರೆ ನಾ ಕಳುಹಿಸಿದ ಆಳು, ಹಾಗಾಗಿ ಏನು ಮಾಡುತ್ತಿದ್ದಾರೆ ನಾ ಕಳುಹಿಸಿದ ಆಳು, ಬೇಡವೇ ಬೇಡ ಈ ಆಳು ನನಗೆ, ಆಂಗ್ಲರೇ ಬರಲಿ ಆಳ್ವಿಕೆ ಮಾಡಲಿ. ನಾ ಕೊಟ್ಟ ಸುಂಕದಲ್ಲೇ ಸುಖವ ಮಾಡುತ್ತಿರುವ, ಅಹಂಕಾರದಿ ಮೆರೆಯುತ್ತ ಆಸ್ತಿ ಅಂತಸ್ತು ಮಾಡುತ್ತ, ನಾ ಕೊಟ್ಟ ಸುಂಕದಲ್ಲೇ ಸುಖವ ಮಾಡುತ್ತ ಅಹಂಕಾರದಿ ಆಸ್ತಿ ಅಂತಸ್ತು ಮಾಡುತ್ತ, ನಾ ನೇಮಿಸಿದ ಕ್ಷಣದಿಂದ ಆಳಲು ನಿಂತಿರುವ ಈ ಅಜ್ಞಾನಿ, ನೇಮಿಸಿದ ಕ್ಷಣದಿಂದ ಆಳಲು ನಿಂತಿರುವ ಈ ಅಜ್ಞಾನಿ, ಆಳಾಗಿ ನನಗೆ ಬೇಡವೇ ಬೇಡ, ಆಂಗ್ಲರೇ ಬರಲಿ ಆಳ್ವಿಕೆ ಮಾಡಲಿ. ಅಧಿಕಾರದ ಅಮಲಿನಲ್ಲಿ ಅಧಿಕಾರಿಗಳಿಗೆ ಬೈಯುತ್ತ, ಅಧಿಕಾರಿಗಳಿಗೆ ಬೈಯುತ್ತ, ಅಬಲೆಯರಿಗೆ ಅನ್ಯಾಯ ಮೋಸವೆಸಗುತ್ತ, ನಡು ರಸ್ತೆಯಲ್ಲೇ ಒಬ್ಬರಿಗೊಬ್ಬರು ಬಡಿದಾಡಿಕೊಳ್ಳುವ ಈ ಆಳು ನನಗಂತೂ ಬೇಡವೇ ಬೇಡ, ಆಂಗ್ಲರೇ ಬರಲಿ ಆಳ್ವಿಕೆ ಮಾಡಲಿ. ಅಕ್ಷರದ ಜ್ಞಾನವಿಲ್ಲದವ ಶಿಕ್ಷಣದ ಸಾರಥಿ, ಆರ್ಥಿಕತೆಯ ಅರಿವಿಲ್ಲ ಹಣಕಾಸು ಸೇವಕ, ಆರ್ಥಿಕತೆಯ ಅರಿವೇ ಇಲ್ಲ ಹಣಕಾಸು ಸೇವಕ, ಇನ್ನು ಕಾನೂನಿನ ಅರಿವೇ ಇಲ್ಲ ಗೃಹ ನೋಡಿಕೊಳ್ಳುವುದಾದರೆ, ಗೃಹ ನೋಡಿಕೊಳ್ಳುವುದಾದರೆ ಈ ಆಳು ನನಗಂತೂ ಬೇಡವೇ ಬೇಡ, ಆಂಗ್ಲರೇ ಬರಲಿ ಆಳ್ವಿಕೆ ಮಾಡಲಿ. ಧನ್ಯವಾದಗಳು.